ಆತ್ಮೀಯ ನನ್ನ ನೆಚ್ಚಿನ ಭಾವಿ ಅಗ್ನಿವೀರರೇ ಮತ್ತು ವುಮನ್ ಮಿಲಿಟರಿ ಪೊಲೀಸ್ ಅಭ್ಯರ್ಥಿಗಳೇ, ನಿಮಗೆ ನಮ್ಮ ಸಂಸ್ಥೆಯಿಂದ ಒಂದು ಸಿಹಿ ಸುದ್ದಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದೇನು ಸಿಹಿ ಸುದ್ದಿಪ್ಪ ಅಂದರೆ, ನಮ್ಮ ಸಂಸ್ಥೆಯಲ್ಲಿ ಪ್ರೀ ಕೋಚಿಂಗ್ ಅಂದರೆ ಉಚಿತವಾಗಿ ತರಬೇತಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಅಭ್ಯರ್ಥಿಗಳೇ. ಹಾಗಾದರೆ ಯಾವಾಗಿಂದ ಅಂದ್ರಪ್ಪ, ಈಗ ನಾಳೆಯಿಂದನೇ ಸ್ಟಾರ್ಟ್ ಆಗ್ತಾಯಿದೆ ಅಡ್ಮಿಷನ್. ನೀವು ಯಾವಾಗಪ್ಪ ಅಂದ್ರೆ ಜುಲೈ 20 ತಾರೀಕು ಒಳಗಡೆ ಬಂದಂಥ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಜುಲೈ 20 ತಾರೀಕು ಒಳಗೆ ಯಾರು ಬರ್ತೀರಿ ಅವ್ರಿಗೆ ಮಾತ್ರ ಉಚಿತ ತರಬೇತಿ ಇರ್ತದೆ. ಉಳ್ದಾನವ್ರಿಗೆ ಏನಪ್ಪ ಅಂದರೆ ಜುಲೈ 20ರ ನಂತರ ಬಂದಂಥ ಅಭ್ಯರ್ಥಿಗಳಿಗೆ ನೀವು ಕೋಚಿಂಗ್ ಫೀಸನ್ನು ತುಂಬಬೇಕಾಗ್ತದೆ. ಹಾಗಾದರೆ ನೀವು ಊಟ ವಸತಿದು ಮತ್ತು ಯೂನಿಫಾರ್ಮ್ ಫೀಸನ್ನು ತುಂಬಬೇಕಾಗ್ತದೆ. ಕೋಚಿಂಗ್ ಫೀಸ್ ಟೋಟಲ್ ಆಗಿ ಫ್ರೀ ಮಾಡ್ತಾಯಿದ್ದೀವಿ ಅಭ್ಯರ್ಥಿಗಳೇ. ನಿಮಗೆ ಒಳ್ಳೆಯ ಸುವರ್ಣ ಅವಕಾಶ. ಯಾಕೆ ಇದನ್ನು ಫ್ರೀ ಮಾಡತ್ತಿದ್ದೀವಪ್ಪ ಅಂದ್ರೆ, ಈಗಾಗಲೇ ಅಗ್ನಿವೀರ ಆರ್ಮಿ ಪರೀಕ್ಷೆಯನ್ನು ಬರೆದಿದ್ರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಫಿಸಿಕಲ್ ಅದ. ಅದು ಫಿಸಿಕಲ್ ಏನಾಗಿತ್ತಪ್ಪ ಅಂದರೆ, ಬೇರೆ ರಾಜ್ಯದಲ್ಲಿ ಈಗಾಗಲೇ ಡೇಟ್ ಫಿಕ್ಸ್ ಆಗಿದೆ, ಫಿಸಿಕಲ್ ಡೇಟ್ ಫಿಕ್ಸ್ ಆಗಿದೆ. ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ, ಆದರೂ ಸಹಿತ ಫಿಸಿಕಲ್ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಇದೇ ಆಗಸ್ಟ್ ತಿಂಗಳಿಂದ ಬೇರೆ ರಾಜ್ಯದಲ್ಲಿ ಫಿಸಿಕಲ್ ಪ್ರಾರಂಭವಾಗ್ತವೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಹಿತ ಹೆಚ್ಚು ನಿಮಗೆ 1 ತಿಂಗಳು, 1.5 ತಿಂಗಳು, 2 ತಿಂಗಳಲ್ಲಿ ನಿಮಗೆ ಫಿಸಿಕಲ್ ಡೇಟನ್ನು ಫಿಕ್ಸ್ ಮಾಡ್ತಾಯಿದ್ದಾರೆ, ರ್ಯಾಲಿಯನ್ನು ಫಿಕ್ಸ್ ಮಾಡ್ತಾಯಿದ್ದಾರೆ. ಆದ್ದರಿಂದ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳಿಗಾಗಿ ನಮ್ಮ ಸಂಸ್ಥೆಯಲ್ಲಿ ಉಚಿತವಾಗಿ ದೈಹಿಕ ತರಬೇತಿಯನ್ನು ನೀಡ್ತಾ ಇದ್ವಿ. ಅಗ್ನಿವೀರ ಆರ್ಮಿ ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆ ವಿಶೇಷ ಏನಪ್ಪ ಅಂದ್ರೆ, ಈಗಾಗಲೇ ನಮ್ಮ ಸಂಸ್ಥೆ ಯಶಸ್ವಿಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ 22ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಆ ಒಂದು ವಿಶೇಷ ಇದಕ್ಕೆ ನಾವು ಏನಪ್ಪ ಅಂದರೆ ಉಚಿತ ತರಬೇತಿಯನ್ನು ಇಟ್ಕೊಂಡಿದ್ವಿ. ಹಾಗಾಗಿ ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಏನಪ್ಪ ಅಂದ್ರೆ, 400 ಮೀಟರ್ ಟ್ರ್ಯಾಕ್ನಲ್ಲಿ ಪ್ರತಿನಿತ್ಯ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದು ಟ್ರ್ಯಾಕ್ ರನ್ನಿಂಗ್ ಗ್ರೌಂಡಲ್ಲಿ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. ಪ್ರತಿಯೊಂದು ರೌಂಡಿಗೆ ನಾವು ಟೈಮ್ ಹೇಳ್ತಾ ಇರ್ತೀವಿ. 1ನೇ ರೌಂಡ್ ಟೈಮ್ ಎಷ್ಟಾಗ್ತದೆ, 2ನೇ ರೌಂಡ್ ಎಷ್ಟಾಗ್ತದೆ, 3ನೇ ರೌಂಡು ಫೈನಲ್ ಆಗಿ 4ನೇ ರೌಂಡ್ ಟೈಮ್ ಎಷ್ಟಾಗ್ತದೆ ಅಂತಕ್ಕಂಥದ್ದನ್ನು. ಅದೇ ರೀತಿಯಾಗಿ ರನ್ನಿಂಗ್ ವೇಗವನ್ನು ಹೆಚ್ಚು ಮಾಡ್ಕೋಬೇಕಾದ್ರೆ ನಾವು ಯಾವ ವಾರ್ಮಪ್ ಎಕ್ಸಸೈಸ್ಗಳನ್ನು ಮಾಡಬೇಕು, ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಪುಲಪ್ಸ್ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಯಾವ ರೀತಿ ಪ್ಲಬ್ಸ್ ತೆಗೆಸ್ತಾರೆ ಅದೇ ರೀತಿಯ ಪ್ಲಬ್ಸನ್ನು ನಮ್ಮ ಸಂಸ್ಥೆಯಲ್ಲಿ ತೆಗಿತೀವಿ. ಇಲ್ಲಿ ಏನಪ್ಪ ಅಂದರೆ 10 ಪ್ಲಬ್ಸ್ ತೆಗೆದ್ರೆ ಎಕ್ಸಲೆಂಟ್ ಇರ್ತದೆ, 6 ತೆಗೆದ್ರೆ ಪಾಸ್ ಇರ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಫಿಸಿಕಲ್ ಈ ಸಲ 4 ಭಾಗ ಮಾಡ್ಕೊಂಡಾರೆ. ಆದರೆ ನೀವು ಏನು ಮಾಡಬೇಕು, ಫಸ್ಟ್ ಗ್ರೂಪ ಸೆಕೆಂಡ್ ಗ್ರೂಪನ್ನು ಹೊಡಿಬೇಕಾಗ್ತದೆ. ಆದ್ದರಿಂದ ಯಾರನ್ನ ಈ ಸಲ ಅಗ್ನಿವೀರ ಆರ್ಮಿ ಆಗಬೇಕಂತೀರಿ ಅಂಥವರು ಈ ತಕ್ಷಣ ನಮ್ಮ ಸಂಸ್ಥೆಗೆ ಬಂದು ಪ್ರವೇಶವನ್ನು ಪಡೆದುಕೊಳ್ಳೋ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ಪ್ಲಬ್ಸ್ ಆಯಿತು. ಆಮೇಲೆ ಏನಪ್ಪ ಅಂದ್ರೆ ಲಾಂಗ್ ಜಂಪ್ ಎಟ್ಟಿರ್ತದಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 9 ಫೂಟ್ ಲಾಂಗ್ ಜಂಪ್ ಇರ್ತದೆ. ಇದಕ್ಕೆ ಯಾವುದೇ ರೀತಿ ಮಾರ್ಕ್ಸ್ ಇರೋಂಗಿಲ್ಲ. ಅದೇ ರೀತಿಯಾಗಿ ಜಿಗ್ಜಾಗ್ ನಡಿಗೆ, ಅಂಕು ಡೊಂಕಾದ ನಡಿಗೆ ಅಂತೀವಿ, ಇದಕ್ಕೂ ಸಹಿತ ಯಾವುದೇ ರೀತಿ ಮಾರ್ಕ್ಸ್ ಇರೋದಿಲ್ಲ. ಪ್ರತಿಯೊಂದು ನೀವು ಅಗ್ನಿವೀರ ಆರ್ಮಿ ಸೇರಬೇಕಾದ್ರೆ ನೆಕ್ಸ್ಟ್ ಫಿಸಿಕಲ್ ಯಾವ ರೀತಿ, ಫಿಸಿಕಲ್ ಆದಮೇಲೆ ನೆಕ್ಸ್ಟ್ ಹೈಟ್ ವೇಟ್ ಚೆಸ್ಟ್ ಯಾವ ರೀತಿ ತೊಗೋತಾರೆ, ಮೆಡಿಕಲ್ ಯಾವ ರೀತಿ ಇರ್ತದೆ, ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ವಿ. ಅಷ್ಟೇ ಅಲ್ಲದೆ ಮಹಿಳಾ ಅಭ್ಯರ್ಥಿಗಳಿಗೂ ಸಹಿತ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಕೊಡ್ತಾಯಿದ್ವಿ. ಮಹಿಳಾ ಅಭ್ಯರ್ಥಿಗಳು ಯಾಕಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ ಗೊತ್ತು ಏನಪ್ಪ ಅಂದ್ರೆ, ಹೈಟ 162 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಇದ್ದಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಅಗ್ನಿವೀರ ಆರ್ಮಿ ಅಂದ್ರೆ ಫಿಸಿಕಲ್ ಪಾಸ್ ಆಗ್ತದೆ. ಹಾಗಾದರೆ ಮಹಿಳಾ ಅಭ್ಯರ್ಥಿಗಳಿಗೆ ಫಿಸಿಕಲ್ ಏನೇನೈತಪ್ಪ ಅಂದ್ರೆ, 1600 ಮೀಟ್ರ್ ಓಟವನ್ನು 7 ನಿಮಿಷ 30 ಸೆಕೆಂಡ್ ಒಳಗೆ ಓಡಿರಪ್ಪ ಅಂದ್ರೆ ಫಸ್ಟ್ ಗ್ರೂಪ್ ಅಂತ ಮಾಡ್ತಾರೆ. ಅದೇ ರೀತಿಯಾಗಿ 1600 ಮೀಟ್ರ್ ಓಟವನ್ನು 7 ನಿಮಿಷ 31 ಸೆಕೆಂಡ್ರಿಂದ 8 ನಿಮಿಷ ಒಳಗಡೆ ಓಡಿರಪ್ಪ ಅಂದರೆ ಸೆಕೆಂಡ್ ಗ್ರೂಪ್ ಅಂತ ಮಾಡ್ತಾರೆ. ಆದ್ದರಿಂದ ಮಹಿಳಾ ಅಭ್ಯರ್ಥಿಗಳು ಫಿಸಿಕಲ್ ಯಾಕಂದ್ರೆ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಲಾಂಗ್ ಜಂಪ್ ಎಷ್ಟೈತಪ್ಪ ಅಂದ್ರೆ 10 ಫೂಟ್ ಲಾಂಗ್ ಜಂಪ್ ಅದ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಹೈ ಜಂಪ್ ಎಷ್ಟೈತಪ್ಪ ಅಂದ್ರೆ 3 ಫೂಟ್ ಹೈ ಜಂಪ್ ಇರ್ತದೆ. ಯಾಕಂದ್ರೆ ಪರೀಕ್ಷೆ ಫಸ್ಟು ಪರೀಕ್ಷೆಯನ್ನು ಬರೆದಿದ್ರಿ, ನೆಕ್ಸ್ಟ್ ಫಿಸಿಕಲ್ ಅದ, ಅದಕ್ಕೆ ನೀವು ತಯಾರಾಗಬೇಕು. ಅದೇ ರೀತಿಯಾಗಿ ಭಾಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾರೆ, ಸರ್ ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ, ನಾವು ಸಿಲೆಕ್ಷನ್ ಆಗೋದು ಹೆಂಗೆ ರೀತಿ ತಿಳ್ಕೋದು ಅಂತೇಳಿ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಅಭ್ಯರ್ಥಿಗಳಿಗೆ ನಿಮ್ಗೊಂದು ಮಾತನ್ನು ಹೇಳ್ತೀನಿ. 50 ಪ್ರಶ್ನೆಗೆ ಅಗ್ನಿವೀರ ಆರ್ಮಿ 50 ಕ್ವಶನ್ ಇರ್ತಾವೆ, 100 ಮಾರ್ಕ್ಸ್ ಐತಿ. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. 50 ಕ್ವಶನ್ಗೆ 25 ಕ್ವಶನ್ ಎಕ್ಯುರೇಟ್ ಯಾರು ಹಾಕಿರಿ ಅವ್ರು ಗ್ಯಾರಂಟಿಯಾಗಿ ನೀವೇನಪ್ಪ ಅಂದ್ರೆ ಫಿಸಿಕಲ್ಗೆ ಬರ್ತೀರಿ ಅಭ್ಯರ್ಥಿಗಳೇ. ಈ ಸಲ ಅಂತೂ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ಫಿಸಿಕಲ್ಗಾಗಿ ಆಯ್ಕೆ ಆಗ್ತೀರಿ. ನೀವು ಯಾರು ಗ್ಯಾರಂಟಿನ ಎಕ್ಸಾಮ್ 50ಕ್ಕೆ 25 ಮೇಲೆ ಅಂದರೆ 30 ಕರೆಕ್ಟ್ ಹಾಕೀನಿ, 35 ಕರೆಕ್ಟ್ ಹಾಕೀನಿ, 40 ಕರೆಕ್ಟ್ ಹಾಕೀನಿ ಅಂತಕ್ಕಂಥ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಗೆ ತರಬೇತಿಗೆ ಬರ್ಬೋದು. 2 ಟೈಮ್ ನಾವು ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. ಬೆಳಗ್ಗೆ 4:15 ಅಂದರೆ ಎಬ್ಬಿಸ್ತೀವಿ, 5 ಗಂಟೆಗೆ ರೆಡಿ ಮಾಡಿಕೊಂಡು 5 ಗಂಟೆಯಿಂದ 9 ಗಂಟೆವರೆಗೆ ಬೆಳಗ್ಗೆ ಫಿಸಿಕಲ್ ನಡೀತದೆ. ಅದೇ ರೀತಿಯಾಗಿ ಸಾಯಂಕಾಲ ಸಹಿತ 4:30ರಿಂದ 7 ಗಂಟೆವರೆಗೆ ಫಿಸಿಕಲ್ ನಡೀತದೆ. ಅದೇ ರೀತಿಯಾಗಿ ಕೆಲವೊಂದು ಟೈಮ್ದಾಗ ಏನಪ್ಪ ಅಂದ್ರೆ ನಿಮ್ಮನ್ನು ಬಿಸಿಲಲ್ಲಿ ಸಹಿತ ಪ್ರಾಕ್ಟೀಸ್ ಮಾಡೋಕೆ ಹಚ್ತೀವಿ, ರಸ್ತೆ ಮೇಲೂ ಸಹಿತ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದೇ ರೀತಿಯಾಗಿ 400 ಮೀಟ್ರ್
ಟ್ರ್ಯಾಕ್ನಾಗ ಪ್ರತಿನಿತ್ಯ ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಅಭ್ಯರ್ಥಿಗಳೇ ನಮ್ಮ ಸಂಸ್ಥೆಯಲ್ಲಿ ಪುರುಷ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರ್ತದೆ. ಅದೇ ರೀತಿಯಾಗಿ ದಿನಕ್ಕೆ 24 ಗಂಟೆ ಕುಡಿಯುವ ಫಿಲ್ಟರ್ ನೀರಿನ ವ್ಯವಸ್ಥೆ ಇರ್ತದೆ. ಅದೇ ರೀತಿಯಾಗಿ ಮಹಿಳಾ ವಾರ್ಡನ್ ಇರ್ತಾರೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ತುಂಬೆಲ್ಲ ನಾವು ಎಲ್ಲ ಕಡೆ ಕ್ಯಾಮ್ರಾಗಳನ್ನ ಕುಣಿಸಿದ್ವಿ. ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಅಭ್ಯರ್ಥಿಗಳಿಗೆ ಫಿಸಿಕಲ್ ತರಬೇತಿಯನ್ನು ನೀಡ್ತಾ ಇದ್ವಿ. ನಿಮ್ಮ ಸ್ನೇಹಿತರಿಗೂ ಸಹಿತ ಈ ಮಾಹಿತಿಯನ್ನು ನೀಡಿ. ಆದ್ದರಿಂದ ನೀವು ಬರುವಾಗ ಏನಪ್ಪ ಅಂದ್ರೆ ಅಡ್ಮಿಷನ್ಗೆ 3 ಫೋಟೋ ತರಬೇಕು. ಆಮೇಲೆ SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ, ಆಮೇಲೆ ಆಧಾರ್ ಕಾರ್ಡ್ ಜೆರಾಕ್ಸ, ಆಮೇಲೆ ಊಟ ಮಾಡಲಿಕ್ಕೆ ಒಂದು ಪ್ಲೇಟು, ಗ್ಲಾಸ, ಆಮೇಲೆ ಹಾಸಿಗೆ, ರನ್ನಿಂಗ್ ಶೂಸ ಮತ್ತು ಇತರೆ ನಿಮಗೆ ಬೇಕಾದ ವಸ್ತುಗಳನ್ನ ತೆಗೆದುಕೊಂಡು ಬರಬೇಕು. ಅಭ್ಯರ್ಥಿಗಳಿಗೆ ಕೇವಲ ಏನಪ್ಪ ಅಂದ್ರೆ 100 ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಅದ. ಆಮೇಲೆ 50 ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಈ ಉಚಿತ ತರಬೇತಿಯಲ್ಲಿ ಅವಕಾಶ ಅದ. ಅಗ್ನಿವೀರ ಆರ್ಮಿ ಬರ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ಸ್ನೇಹಿತರಿಗೂ ಸಹಿತ ಈ ಮಾಹಿತಿಯನ್ನು ನೀಡಿ ಅಭ್ಯರ್ಥಿಗಳೇ. ಯಾಕಂದರೆ ಇನ್ನು ಭಾಳ ಟೈಮ್ ತೆಗೆದುಕೊಳ್ಳೋದಿಲ್ಲ. 1 ತಿಂಗಳು, 1.5 ತಿಂಗಳು, 2 ತಿಂಗಳಲ್ಲಿ ಫಿಸಿಕಲ್ ಪ್ರಾರಂಭ ಆಗ್ತಾವೆ, ರ್ಯಾಲಿ ಪ್ರಾರಂಭ ಆಗ್ತದೆ. ನೀವು ಅಡ್ವಾನ್ಸಾಗಿ ಬಂದಿರಿ ಅಂದರೆ ನಿಮಗೆ ಒಳ್ಳೆಯದು. ಫಸ್ಟ್ ಯಾರು ಬರ್ತಾರೆ ಅವರಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ. ಅದು 20 ಜುಲೈ 2025 ಬಂದಂಥವ್ರಿಗೆ ಮಾತ್ರ ಇದು ಉಚಿತ ತರಬೇತಿಯಲ್ಲಿ ನಿಮ್ಗೆ ಅವಕಾಶ ಸಿಗ್ತದೆ. 20 ತಾರೀಕು ನಂತರ ಬಂದವರು ನೀವು ಕೋಚಿಂಗ್ ಫೀಸನ್ನು ತುಂಬಬೇಕಾಗ್ತದೆ ಅಭ್ಯರ್ಥಿಗಳೇ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ಸಹಿತ ಈ ವಿಡಿಯೋನ ಈ ತಕ್ಷಣ ಶೇರ್ ಮಾಡಿ ನಾಳಿಂದ ನಾಳೆ ಬಂದು ನೀವು ಅಡ್ಮಿಷನನ್ನು ಪಡೆದುಕೊಳ್ಳಿ ಅಭ್ಯರ್ಥಿಗಳೇ. ನಮ್ಮ ಸಂಸ್ಥೆಯಲ್ಲಿ SSC GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.